एकदन्ताय वक्रतुण्डाय गौरीतनयाय धीमहि. ಸರ್, ನೀವು ಈ ಜ್ಯೋತಿಷ್ಯನೆಲ್ಲ ನಂಬ್ತೀರಾ? ಅಫ್ಕೋರ್ಸ್ ಮಾನ್ಸ, ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ನೆನ್ನೆ ಮೊನ್ನೆ ಹುಟ್ಕೊಂಡಂಥ ಡಿಜಿಟಲ್ ಮೀಡಿಯಾ ಅಲ್ಲ. ತಪಸ್ವಿಗಳು, ಕಾಲಜ್ಞಾನಿಗಳಿಂದ ಸೃಷ್ಟಿಯಾದ ಅದ್ಭುತವಾದ ಗ್ರಂಥ ಅದು. ಮಾನ್ಸ, ಭಾರತೀಯ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಪ್ರಪಂಚದಲ್ಲೇ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಈ ಮನುಷ್ಯ ಹಿಂದಿನ ಜನ್ಮದಲ್ಲಿ ಕೆಲವು ಪಾಪ ಕಾರ್ಯಗಳನ್ನು, ಕರ್ಮಗಳನ್ನು ಮಾಡಿರ್ತಾನೆ. ಹಾಗಾಗಿ ಈ ಜನ್ಮದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾನೆ. ನಮ್ಮ ಸಮಸ್ಯೆಗಳು ಗೊತ್ತಾಗೋದೇ ಜ್ಯೋತಿಷ್ಯ ಶಾಸ್ತ್ರದಿಂದ. ಹಾಗಾದ್ರೆ ನೀವು ಹೇಳೋ ಹಾಗೆ ನಮ್ಮ ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡೋದಕ್ಕೆ ಒಬ್ರು ಮಾರ್ಗದರ್ಶಿ ಬೇಕು ಅಂತೀರಾ? ಖಂಡಿತ ಇದ್ದಾರೆ, ಬನ್ನಿ ಹೇಳ್ತೀನಿ. ಓಕೆ, ಹಾಗಾದ್ರೆ ನೀವು ಈ ಜ್ಯೋತಿಷ್ಯನೆಲ್ಲ ನಂಬ್ತೀರಾ ಅಂತಾಯ್ತು. ನಂಬಲೇಬೇಕಾಯ್ತು ಮಾನ್ಸ. ಅದು ನನ್ನ ಸ್ನೇಹಿತನಿಂದ ಅವನ್ ಫೇಸ್ ಮಾಡಿದ ಪ್ರಾಬ್ಲಮ್ಮು, ಅದಕ್ಕೆ ಅವನು ಪರಿಹರಿಸ್ಕೊಂಡ ರೀತಿ ಕೇಳ್ಬಿಟ್ರೆ ನೀವೇ ಆಶ್ಚರ್ಯ ಪಡ್ತೀರಾ. ನಾನು MBA ಕಂಪ್ಲೀಟ್ ಮಾಡಿ ತುಂಬ ಕಡೆ ಜಾಬಿಗೆ ಟ್ರೈ ಮಾಡ್ತಾ ಇದ್ದೆ. ತುಂಬ ಕಡೆ ರೆಫರೆನ್ಸ್ ತೊಗೊಂಡೆ, ಹಾಗೂ ತುಂಬ ಫ್ರೆಂಡ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಇಲ್ಲಿ ಕಂಪ್ನಿಗೆ ಹೋಗಿ ತುಂಬಾ ಇಂಟರ್ವ್ಯೂನ ಫೇಸ್ ಮಾಡಿ, ಲೈಕ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಎಲ್ಲ ಇನ್ನೇನು ಆಗಬೇಕು ಅನ್ನೋದ್ರಲ್ಲಿ ಫೈನಲ್ ರೌಂಡಲ್ಲಿ ರಿಜೆಕ್ಟ್ ಆಗ್ತಾ ಇದೆ. ಗುರುಜಿ ಅವ್ರನ್ನ ಮೀಟ್ ಮಾಡಿದೆ. ನಾನು ಅವ್ರು ಹೇಳ್ದಾಗೆ ಫಾಲೋ ಮಾಡಿದೆ. ಈಗ ನಾನು ಮಲ್ಟಿನ್ಯಾಷನಲ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಲೈಫ್ ಕೂಡ ತುಂಬ ಚೆನ್ನಾಗಿದೆ. ವೆರಿ ಇಂಟ್ರೆಸ್ಟಿಂಗ್ ಸರ್. ಗುರುಜಿ ಅವರು ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡ್ತಾರೆ. ಕಾಮನ್ ಆಗಿ ಮಕ್ಕಳು ಎಜುಕೇಷನಲ್ಲಿ ಹಿಂದೆ ಉಳಿದಿರ್ತಾರೆ, ಆಮೇಲೆ ಜಾಬ್ ಪ್ರಾಬ್ಲಮ್ಮು, ಬಿಸ್ನೆಸ್ಸಲ್ಲಿ ಲಾಸು, ಮದುವೆನಲ್ಲಿ ಅಡೆತಡೆ, ಮನೇಲಿ ನೆಮ್ಮದಿ ಇಲ್ಲದೆ ಇರೋದು, ಗಂಡ ಹೆಂಡತಿ ಸಮಸ್ಯೆ, ಹಾಗೆ ಮನೆ ಕಟ್ಟದೇ ಇರೋದು, ಮಕ್ಕಳಾಗದೇ ಇರೋದು, ಮುಖ್ಯವಾಗಿ ಲವ್ ಪ್ರಾಬ್ಲಮ್ಮು ಸೇರಿಕೊಳ್ಳುತ್ತೆ. ಹೀಗೆ ನಾನಾ ಕಾರಣಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಇದನ್ನೆಲ್ಲ ಅನಲೈಸ್ ಮಾಡಿ ಬೆಸ್ಟ್ ಪರಿಹಾರನ ಕೊಡ್ತಾರೆ ನಮ್ಮ ಗುರೂಜಿಯವರು. ನೀವು ನಂಬಲ್ಲ ಮಾನ್ಸ, ನನ್ನ ಸ್ನೇಹಿತರೊಬ್ಬರು ಡಾಕ್ಟ್ರು. ಅವ್ರಿಗಿದ್ದಂಥ ಫ್ಯಾಮಿಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದು ಇವರೇ. ನನ್ನ ಕಸಿನ್ ಸಿಸ್ಟರ್ಗೆ ಮದುವೆ ಆಗಿ 2 ವರ್ಷ ಆಗಿತ್ತು. ಅವರ ನಡುವೆ ಯಾವುದೇ ಹೊಂದಾಣಿಕೆ ಇರಲಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಅವರಿಬ್ರು ದಿನ ಕಿತ್ತಾಡ್ತಾನೆ ಇದ್ರು. ಕೊನೆಗೆ ಡೈವರ್ಸ್ ತಗೊಳ್ಳೋವರೆಗೂ ಹೋಗ್ಬಿಟ್ಟಿದ್ರು. ಮನೆಯವರೆಲ್ಲ ಸೇರಿ ಬುದ್ಧಿವಾದ ಹೇಳಿದ್ರು ನಾವು ಜೊತೆಯಲ್ಲೇ ಇರಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು. ಆಗ ಗುರೂಜಿ ಅವರು ಇವರಿಬ್ಬರ ಜಾತಕವನ್ನ ನೋಡಿ ಇವ್ರಿಗೆ ಏನೇನು ಸಮಸ್ಯೆ ಇದೆ ಅಂತ ಹೇಳಿ ಇದಕ್ಕೆ ಏನು ಪರಿಹಾರ ಮಾಡ್ಬೋದು ಅಂತಲೂ ತಿಳಿಸಿದ್ರು. ಅವ್ರು ಹೇಳಿದ ರೆಮಿಡೀಸ್ ಎಲ್ಲ ಫಾಲೋ ಮಾಡಿದೀವಿ. ಇವರಿಬ್ಬರ ಲೈಫಲ್ಲಿ ಒಂದು ಮಿರಾಕಲ್ಲೇ ನಡೆದು ಹೋಯ್ತು. ಯಾಕಂದ್ರೆ ಇವರು ಇಬ್ರು ಹೊಂದಾಣಿಕೆ ಇಲ್ಲದೆ ಇಷ್ಟೊಂದು ಕಿತ್ತಾಡ್ತಾ ಇದ್ದವರು ಈಗ ಇಷ್ಟೊಂದು ಹ್ಯಾಪಿ ಆಗಿದ್ದಾಗಿದೆ. ವೆರಿ ಇಂಟ್ರೆಸ್ಟಿಂಗ್ ಸರ್. ತುಂಬಾ ಜನರ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತಾಯ್ತು. ಬೇಕಿದ್ರೆ ನೀವು ಇವ್ರ ಮಾತುಗಳನ್ನು ಒಂದ್ಸಲ ಕೇಳಿ ನೋಡಿ ಮಾನ್ಸ. ಈಗ 1-2 ವರ್ಷದಿಂದ ನಾವು ನಮ್ಮ ಮಗಳಿಗೆ ಮದುವೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲೇ ಇದ್ದೀವಿ. ತುಂಬಾ ಗಂಡುಗಳು ಬರ್ತಾವೆ, ನೋಡ್ತಾರೆ, ಚೆನ್ನಾಗಿದ್ದಾಳೆ ನಿಮ್ಮ ಹುಡುಗಿ ಅಂತಾನು ಹೇಳ್ತಾರೆ. ಇನ್ನೇನು ನಿಶ್ಚಿತಾರ್ಥನೇ ಆಗೋಗುತ್ತೆ ಅಂದ್ಕೊಳ್ಳೋ ಅಷ್ಟರಲ್ಲೇ ಯಾಕೋ ಆ ಸಂಬಂಧಗಳು ರೆಸ್ಪಾನ್ಸೇ ಇರ್ತಾ ಇರಲಿಲ್ಲ. ಆಗ ನಾವು ಗುರೂಜಿಯವ್ರಿಗೆ ನನ್ನ ಮಗಳ ಜಾತಕ ಕೊಟ್ಟು, ಗುರೂಜಿಯವರು ಕೂಲಂಕುಷವಾಗಿ ನೋಡ್ಬಿಟ್ಟು ಈ ಜಾತಕದ ಗ್ರಹಗತಿಗಳು ಹಾಗೂ ದೋಷಗಳ ಬಗ್ಗೆ ವಿವರವಾಗಿ ತಿಳಿಸಿದ್ರು. ಅವ್ರು ಹೇಳಿದ ಸಲಹೆಗಳನ್ನ ನಾವು ಪಾಲಿಸಿದ್ವಿ. ಅದರಿಂದ ನಮ್ಗೆ ತುಂಬಾ ಒಳ್ಳೇದಾಯ್ತು. 1 ತಿಂಗಳಲ್ಲೇ ನಮ್ಮ ಮಗಳ ಮದ್ವೆನೂ ಸೆಟ್ ಆಯ್ತು.